ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಸಂಕ್ರಾಂತಿ ಹಬ್ಬಕ್ಕೆ 25ನೇ ಕಂತಿನ ಹಣ ಜಮಾ ಕುರಿತು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಅನ್ನ ಕೊಡುತ್ತೀನಿ. ಸೊ ನೀವು ಯಾರೆಲ್ಲ ನಮ್ಗಿನ್ನು 25ನೇ ಕಂತಿನ ಹಣ ರಿಸೀವ್ ಆಗಿಲ್ಲ ಸಂಕ್ರಾಂತಿ ಹಬ್ಬಕ್ಕೆ ಅಂತ ಕೇಳ್ತಿದ್ದೀರಾ, ಸೊ ನಿಮ್ಗೆ ಇವತ್ತಿನ ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಆ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಅಂಡ್ ಹಾಗೇನು ನಿಮಗೂ ಮತ್ತು ನಿಮ್ಮ ಕುಟುಂಬದವರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೀವು ವಿಶ್ ಮಾಡಬೇಕು ಅಂತ ಅಂದ್ರೆ ಕಮೆಂಟ್ ಬಾಕ್ಸ್ ಮುಖಾಂತರ ವಿಷಯನ ಮಾಡಿ, ಖಂಡಿತವಾಗ್ಲೂ ರೆಸ್ಪಾನ್ಸ್ ಮಾಡ್ತೀನಿ. ಜೊತೆಗೆ ಕೆಳಗಡೆ ಲೈಕ್ ಬಟನ್ ಸಬ್ಸ್ಕ್ರೈಬ್ ಬಟನ್ ಕಾಣಿಸಿರುತ್ತೆ, ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ನಾನು ರೀಸೆಂಟ್ ಆಗಿ ಗೃಹಲಕ್ಷ್ಮಿ ಯೋಜನೆಯ ಕುರಿತು ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಸಂಕ್ರಾಂತಿ ಹಬ್ಬಕ್ಕೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 25ನೇ ಕಂತಿನ ಹಣ ಆದ್ರೆ ಜಮಾ ಆಗುತ್ತೆ ಅಂತ ಹೇಳಿ ಸೊ ಸಾಕಷ್ಟು ಫಲಾನುಭವಿಗಳು ನಿನ್ನೆ ಕಮೆಂಟ್ಸ್ ಅನ್ನ ಆದ್ರೆ ಮಾಡಿದ್ದಾರೆ. ಇನ್ನೂ 25ನೇ ಕಂತಿನ ಹಣ ಜಮಾ ಆಗಿಲ್ಲ, ನಮ್ಗಿನ್ನೂ 25ನೇ ಕಂತಿನ ಹಣ ಬಂದಿಲ್ಲ, ನಾವು ಕೋಲಾರ ಡಿಸ್ಟಿಕ್ ಅವರು, ನಾವು ಬೇರೆ ಡಿಸ್ಟಿಕ್ ಅವರು ಅಂತ ಹೇಳ್ಬಿಟ್ಟು ಕಮೆಂಟ್ಸ್ ಅನ್ನ ಮಾಡ್ತಾನೆ ಇದ್ದಾರೆ. ಸೊ ನೀವು ಮೊದಲಿಗೆ ಏನ್ ಅರ್ಥ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಿ ನೋಡಿ. ನಾನು ನಿಮ್ಗೆ ಹೇಳಿದ್ದೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಲಾಸ್ಟ್ ಯಾವ ಕಂತಿನ ಹಣ ಬಂದಿತ್ತು, 24ನೇ ಕಂತಿನ ಹಣ ಬಂದಿತ್ತು. ಅದನ್ನು ಸಹ ಡಿಸೆಂಬರ್ ತಿಂಗಳಲ್ಲಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಸೆಪ್ಟೆಂಬರ್ ತಿಂಗಳ ಹಣ ಆದ್ರೆ ಜಮಾ ಮಾಡ್ತಾರೆ. ಅದೇ ಡಿಸೆಂಬರ್ ತಿಂಗಳಲ್ಲಿ ಸಾಕಷ್ಟು ಡಿಸ್ಕಷನ್ಸ್ ಆದ್ರೆ ನಡೆಯುತ್ತೆ. ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಸ್ಕಿಪ್ ಮಾಡಿದರೆ ಯಾವಾಗ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನಿಮ್ಗೆಲ್ಲ ಅದೂ ಗೊತ್ತು. ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಜಮಾ ಆಗಿಲ್ಲ ಅಂತ ಹೇಳ್ಬಿಟ್ಟು ಸೊ ಅಷ್ಟು ಡಿಸ್ಕಷನ್ಸ್ ನಡೆದಿದ್ದ ಆದ್ಮೇಲೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಹೇಳಿಕೆಯನ್ನ ಕೊಡ್ತಾರೆ. ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಆದಷ್ಟು ಬೇಗ ಜಮಾ ಮಾಡಿ ಅಂತ ಹೇಳ್ಬಿಟ್ಟು ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ನಾವು ರಿಕ್ವೆಸ್ಟ್ ಅನ್ನ ಮಾಡ್ತಿದೀವಿ. ಅವರು ಒಂದ್ಸಲಿ ಅಪ್ರೂವಲ್ ಕೊಟ್ಟಿದ ತಕ್ಷಣ 4,000 ಹಣ ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗೆ DBT ಮುಖಾಂತರ ನೇರವಾಗಿ ಹಣ ಜಮಾ ಮಾಡ್ತೀವಿ ಅಂತ ಹೇಳಿರೋದ್ರಿಂದ ಸೊ ನಿಮ್ಗೆ ಫೆಬ್ರವರಿ ಅಂಡ್ ಹಾಗೇನು ಸಹ ಮಾರ್ಚ್ ತಿಂಗಳ ಹಣ ಏನಿದೆ ಇದು ಬಂದ್ಬಿಟ್ಟು ಒಟ್ಟಿಗೆ 4,000 ಬರುತ್ತೆ. ಯಾವಾಗ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಯಾವಾಗ ಹಣ ಜಮಾ ಮಾಡ್ತಾರೆ ಅವಾಗ ಬಂದ್ಬಿಟ್ಟು ನಿಮ್ಗೆ ಒಟ್ಟಿಗೆ 4,000 ಹಣ ಆದ್ರೆ ಜಮಾ ಆಗುತ್ತೆ. ಬಟ್ ನಿಮ್ಗೆ ಇಲ್ಲಿ ಗೃಹಲಕ್ಷ್ಮಿಯರಿಗೆ ಇರುವಂತ ಡೌಟ್ ಏನು ಅಂತ ಅಂದ್ರೆ, ನಮ್ಗೆ ಫೆಬ್ರವರಿ ಮಾರ್ಚ್ ತಿಂಗಳ ಹಣ 4,000 ಒಂದೇ ಸಲ 4,000 ಅಕೌಂಟಿಗೆ ಬರುತ್ತಾ ಅಂತ. ಇಲ್ಲ, ಅವ್ರು 4,000 ಏನಾದ್ರು ಬಿಡುಗಡೆ ಮಾಡಿದ್ದಾರೆ ಅಂತ ಅಂದ್ರೆ 2,000 ಸಪರೇಟ್ ಆಗಿ ಬರುತ್ತೆ. ಈಗ ಸಂಕ್ರಾಂತಿ ಟೈಮಿಗೆ 2,000 ಅಂಡ್ ನೆಕ್ಸ್ಟ್ ಈ ತಿಂಗಳು ಕಂಪ್ಲೀಟ್ ಆಗೋಷ್ಟು ಒಳಗಡೆ 2,000 ಆದ್ರೆ ಜಮಾ ಮಾಡ್ತಿದ್ರು. ಬಟ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಇದುವರೆಗೂ ಸಹ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಒಟ್ಟಿಗೆ 4,000 ಆದ್ರೆ ಬಿಡುಗಡೆ ಮಾಡಿಲ್ಲ. ಸೊ ಈಗ ಅವರ ಪ್ರಕಾರ ಅವ್ರು ಹೇಳ್ತಿರುವಂತದ್ದು 24ನೇ ಕಂತಿನ ಹಣದವರೆಗೂ ಹಣ ಜಮಾ ಮಾಡಿದೀವಿ, ಅಂದ್ರೆ ಸೆಪ್ಟೆಂಬರ್ ತಿಂಗಳವರೆಗೂ ಹಣ ಜಮಾ ಮಾಡಿದ್ದಾರೆ. ನಿಮ್ಗೆ ಜಾನ್ವರಿ ತಿಂಗಳಲ್ಲಿ ಬಂದ್ಬಿಟ್ಟು ಅಕ್ಟೋಬರ್ ತಿಂಗಳ ಹಣ ಆದ್ರೆ ಬರ್ಬೇಕಿತ್ತು. ಸೊ ಹಾಗಿದ್ರೆ 25ನೇ ಕಂತು ಹಣ ಅಂತ ನಾವೇನ್ ಕನ್ಸಿಡರ್ ಮಾಡ್ತೀವಿ, ಆ 25ನೇ ಕಂತು ಹಣ ಸಂಕ್ರಾಂತಿ ಹಬ್ಬಕ್ಕೆ ಬರುತ್ತಾ ಅಂತ ಅಂದ್ರೆ ನಾನು ಹೇಳಿದ್ದೆ ನಿಮ್ಗೆ 100% ಆಗಿ ಸಂಕ್ರಾಂತಿ ಹಬ್ಬದ ಟೈಮ್ ಅಲ್ಲಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಆದ್ರೆ ಜಮಾ ಮಾಡ್ತಾರೆ ಅಂತ ಹೇಳಿ. ಸೊ ಇವತ್ತು ಇಲ್ಲ ಅಂತಂದ್ರೆ ನಾಳೆ ಬಂದ್ಬಿಟ್ಟು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ DBT ಪ್ರೋಸೆಸ್ ಅನ್ನ ಶುರು ಮಾಡ್ತಾರೆ. ಸೊ ಈ DBT ಪ್ರೋಸೆಸ್ ಯಾವ ರೀತಿ ನಡೆಯುತ್ತೆ ಅಂತ ನಿಮ್ಗೂ ಸಹ ಗೊತ್ತು. ನೀವೆಲ್ಲ ಏನ್ ಕಮೆಂಟ್ಸ್ ಮಾಡ್ತಿದ್ದೀರಾ, ಹಬ್ಬನೇ ಇವತ್ತು ಬಂದ್ಬಿಡ್ತು, ಹಬ್ಬದ ದಿನ ನಮ್ಗಿನ್ನೂ ಬಂದೇ ಇಲ್ಲ, ಜಮಾ ಆಗಿಲ್ಲ ಅಂತ ಹೇಳ್ತಿದ್ದೀರಾ. ಸೊ 1,20,00,000ಕ್ಕೂ ಹೆಚ್ಚು ಫಲಾನುಭವಿಗಳು ಅರ್ಹರಿರುವಂತದ್ದು ಒಂದೇ ದಿನದಲ್ಲಿ ಎಲ್ಲರ ಒಂದು ಬ್ಯಾಂಕ್ ಖಾತೆಗೆ ಹಣ ಬರೋದಕ್ಕೆ ಸಾಧ್ಯ ಇದೆಯಾ ಅಂತ ಅಂದ್ರೆ ಖಂಡಿತವಾಗ್ಲೂ ಸಾಧ್ಯ ಆದ್ರೆ ಇಲ್ಲ. ಹಣ ಬಿಡುಗಡೆ ಆಗುವಂತಹ DBT ಪ್ರೋಸೆಸ್ ಯಾವ ರೀತಿ ನಡೆಯುತ್ತೆ ಅಂತ ಅಂದ್ರೆ, ಮೊದಲಿಗೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಕಡೆಯಿಂದ ಫೈಲ್ ಅನ್ನ ಕಳಿಸ್ಕೊಡ್ತಾರೆ. ಸೊ ಆ ಫೈಲ್ ಅನ್ನ ಕಳಿಸ್ಕೊಟ್ಟಿದ್ದ ಆದ್ಮೇಲೆ ಅಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಎಷ್ಟು ಫಲಾನುಭವಿಗಳು ಅರ್ಹರಿದ್ದಾರೆ ಏನು ಅಂತ ನೋಡಿ, ಎಷ್ಟು ಹಣ ಬಿಡುಗಡೆ ಮಾಡಬೇಕು ಅಂತ ನೋಡಿ ಅಷ್ಟು ಹಣ ಬಿಡುಗಡೆ ಮಾಡ್ತಾರೆ. ಅಷ್ಟು ಹಣ ತಾಲೂಕ್ ಪಂಚಾಯತ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಬರುತ್ತೆ. ಅಲ್ಲಿಂದ ತಾಲೂಕ್ ಪಂಚಾಯತಿಗೆ ಬಿಡುಗಡೆ ಆಗಿ DBT ಮುಖಾಂತರ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಆಗೋದು. ಸೊ ಹಾಗಾಗಿ ಇವತ್ತಿಂದ ಹಣ ಜಮಾ ಮಾಡಿದ್ರು ಸಹ 15 ಡೇಸ್ ಟೈಮ್ ಆದ್ರೆ ಬೇಕಾಗುತ್ತೆ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡೋದಕ್ಕೆ. ಹಂತವಾಗಿ ಸ್ಟೆಪ್ ಬೈ ಸ್ಟೆಪ್ ಪ್ರತಿದಿನಾನು ಒಂದಿಷ್ಟು ಲಕ್ಷ ಫಲಾನುಭವಿಗಳಿಗೆ ಜಮಾ ಮಾಡೋದಕ್ಕೆ. ಸೊ ನಿಮ್ಗೆ ಸಂಕ್ರಾಂತಿ ಹಬ್ಬಕ್ಕೆ ಗೃಹಲಕ್ಷ್ಮಿ ಯೋಜನೆಯ 25ನೇ ಕಂತಿನ ಹಣ ಜಮಾ ಆಗುತ್ತಾ ಇಲ್ವಾ ಅಂತಂದ್ರೆ ಜಮಾ ಆಗುತ್ತೆ. ಬಟ್ ಹಬ್ಬದ ದಿನಾನೇ ನಿಮ್ಗೆ ಜಮಾ ಆದ್ರೆ ಆಗೋದಿಲ್ಲ, 1-2 ಡೇಸ್ ವೇರಿಯೇಷನ್ ಆದ್ರೆ ಆಗುತ್ತೆ. ಸೊ ನಿಮ್ಗೆ ಹಾಗಾಗಿ ಇನ್ನೇನ್ ಈ ತಿಂಗಳಲ್ಲಿ ಅರ್ಧ ದಿನಗಳು ಕಳೆದಿರೋದ್ರಿಂದ ಈ ತಿಂಗಳು ಕಂಪ್ಲೀಟ್ ಆಗೋಷ್ಟು ಒಳಗಡೆ ಇನ್ನ ಶಾರ್ಟ್ಲಿ ಇವತ್ತು ನಾಳೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ 2,000 ಬರೋದಕ್ಕೆ ಶುರು ಆಗುತ್ತೆ. 2,000 ಬಂದಿದ್ದಾದ್ಮೇಲೆ ಒಂದು 10-15 ಡೇಸ್ ಒಳಗಡೆ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಕ್ರೆಡಿಟ್ ಆಗುವಂತದ್ದು. ನೀವು ಪ್ರೋಸೆಸ್ ಅನ್ನ ತಿಳ್ಕೋಬೇಕು. ಸಂಕ್ರಾಂತಿ ಹಬ್ಬಕ್ಕೆ ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಸಂಕ್ರಾಂತಿ ಹಬ್ಬದ ದಿನ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಬರೋದಿಲ್ಲ. ಸ್ಟಾರ್ಟಿಂಗ್ ಟ್ರಯಲ್ ರೌಂಡ್ ಅಲ್ಲಿ ಒಂದು 50,000 ಫಲಾನುಭವಿಗಳಿಗೆ, ನೆಕ್ಸ್ಟ್ ಡೇ ಇಂದ ಒಂದು 2 ಲಕ್ಷ, ಅದರ ನೆಕ್ಸ್ಟ್ ಡೇ ಒಂದು 3 ಲಕ್ಷ, 10 ಲಕ್ಷ, ಈ ರೀತಿ ಫಲಾನುಭವಿಗಳಿಗೆ ಅಷ್ಟಷ್ಟು ಲಕ್ಷ ಫಲಾನುಭವಿಗಳಿಗೆ ಬ್ಯಾಚ್ ವೈಸ್ ಆದ್ರೆ ಹಣ ಜಮಾ ಮಾಡ್ತಾರೆ. ಓಕೆನಾ. ಸೊ ನಿಮ್ಗೆ ಲಾಸ್ಟ್ ಡಿಸೆಂಬರ್ ತಿಂಗಳಲ್ಲಿ ಹಣ ಬಂದಿರೋದ್ರಿಂದ
ಜಾನ್ವರಿ ತಿಂಗಳಲ್ಲಿ ಕಂಪಲ್ಸರಿಯಾಗಿ ಹಣ ಜಮಾ ಮಾಡಲೇಬೇಕು. ಸೊ ಸಂಕ್ರಾಂತಿ ಹಬ್ಬ ಇರೋದ್ರಿಂದ ಈ ಒಂದು ಟೈಮಲ್ಲಿ ನಿಮಗೆ ಹಣ ಆದರೆ ಜಮಾ ಆಗುತ್ತೆ, ಓಕೆನಾ. ಅಂಡ್ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಏನಾದರೂ ಒಟ್ಟಿಗೆ 4,000 ಬಿಡುಗಡೆ ಮಾಡಿದ್ರೆ 4,000 ಜಮಾ ಆಗುತ್ತೆ, ಇಲ್ಲ ಅಂತಂದ್ರೆ ಕೇವಲ 2,000 ಹಣ ಜಮಾ ಆಗುತ್ತೆ. ಅಂಡ್ ಫಲಾನುಭವಿಗಳು ಕೇಳ್ತಿದ್ದಾರೆ, ಕೆಲವೊಬ್ರು ಹೇಳ್ತಿದ್ದಾರೆ 6,000 ಬರುತ್ತೆ, 8,000 ಬರುತ್ತೆ ಅಂತ. ನಿಜಾನ ಅಂತ ಹೇಳಿ 100% ಆಗಿ ನಿಜ ಅಲ್ಲ. ನಿಮಗೆ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಪೆಂಡಿಂಗ್ ಹಣ ರಿಲೀಸ್ ಮಾಡಿದ್ರು ಬರುವಂತದ್ದು ಕೇವಲ 2,000 ಹಣ ಮಾತ್ರನೇ, ಓಕೆನಾ. ಅದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. 2,000 ಹಣ ಮೊದಲಿಗೆ ಬರುತ್ತೆ, ಅದಾದ್ಮೇಲೆ ನೆಕ್ಸ್ಟ್ 2,000 ಬರುತ್ತೆ. ಒಂದೇ ದಿನ 4,000 ಅಮೌಂಟ್ ಆದ್ರೆ ಕ್ರೆಡಿಟ್ ಆಗುವಂತ ಚಾನ್ಸಸ್ ಆದ್ರೆ ಇಲ್ಲ, ಪಾಸಿಬಿಲಿಟೀಸ್ ಆದ್ರೆ ಇಲ್ಲ. ಅಂಡ್ ಇಲ್ಲಿ ಕೆಲವೊಬ್ರು 4,000 ಕ್ರೆಡಿಟ್ ಆಗೋಗಿದೆ, 6,000 ಕ್ರೆಡಿಟ್ ಆಗೋಗಿದೆ, 8,000 ಕ್ರೆಡಿಟ್ ಆಗೋಗಿದೆ ಅಂತ ಹೇಳ್ತಿದ್ದಾರೆ. ನಿಜಾನ ಅಂತ 100% ನಿಜ ಇಲ್ಲ. ಇಲ್ಲಿ ನೆಕ್ಸ್ಟ್ ನಿಮ್ಗೆ ಬರುವಂತದ್ದು 2,000 ಹಣ ಬರುತ್ತೆ. ಅದೂ ಸಹ ಈ ತಿಂಗಳಲ್ಲಿ ಸ್ಟಾರ್ಟ್ ಆಗ್ಬೇಕಿತ್ತು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ, ಹೀಗಾಗ್ಲೇನೆ. ಸೊ 1 or 2 ಡೇಸ್ ಡಿಲೇ ಮಾಡ್ತಾರೆ, ನಿಮ್ಗೆ ಸ್ಟಾರ್ಟ್ ಆಗುತ್ತೆ. ಒಂದು 15 ಡೇಸ್ ಒಳಗಡೆ ಅಂತೂ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ 2,000 ಹಣ ಆದ್ರೆ ಕ್ರೆಡಿಟ್ ಆಗುತ್ತೆ. ನೀವ್ಯಾರು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಅಂಡ್ ಸಾಕಷ್ಟು ಜನ ಮೊದಲು ಯಾವ ಜಿಲ್ಲೆಯವರಿಗೆ ಬರುತ್ತೆ ಅಂತ ಕೇಳ್ತಿದ್ದಾರೆ. ನೋಡಿ, ಮೊದಲು ಇದೇ ಜಿಲ್ಲೆಗೆ, ಈ 15 ಜಿಲ್ಲೆಗಳಿಗೆ, ಈ 20 ಜಿಲ್ಲೆಗಳಿಗೆ ಅಂತ ಬಿಡುಗಡೆ ಮಾಡೋದಿಲ್ಲ. ಅರ್ಹರಿರುವಂತಹ ಎಲ್ಲಾ ಫಲಾನುಭವಿಗಳಿಗೆ ಒಂದ್ಸಲಿ ಹಣ ಬಿಡುಗಡೆ ಮಾಡ್ತಾರೆ. ಬಿಡುಗಡೆ ಮಾಡಿದ ಆದ್ಮೇಲೆ 15 ಡೇಸ್ ಟೈಮ್ ತಗೋತಾರೆ ಎಲ್ಲರ ಒಂದು ಬ್ಯಾಂಕ್ ಖಾತೆಗೆ ಜಮಾ ಮಾಡೋದಕ್ಕೆ. ಪ್ರತಿನಿತ್ಯ ಜಮಾ ಮಾಡುವಂತ ಪ್ರೋಸೆಸ್ ಅಲ್ಲಿ ಪ್ರತಿದಿನಾನು ಎಲ್ಲಾ ಜಿಲ್ಲೆಯ ಫಲಾನುಭವಿಗಳಿಗೆ ಜಮಾ ಮಾಡ್ತಾರೆ. ಪ್ರತಿ ಜಿಲ್ಲೆಯಲ್ಲೂ ಒಂದಿಷ್ಟು ಫಲಾನುಭವಿಗಳಿಗೆ ಅಂತ ಹಣ ಕ್ರೆಡಿಟ್ ಆಗುತ್ತೆ ಬ್ಯಾಚ್ ವೈಸು. ಅವಾಗ ನಿಮ್ಮ ಒಂದು ಬ್ಯಾಂಕ್ ಖಾತೆಗೂ ಸಹ ಬರುತ್ತೆ, ಓಕೆನಾ. 24ನೇ ಕಂತು ಹಣ ಇದುವರೆಗೂ ಪಡ್ಕೊಂಡಿದ್ರೆ 25ನೇ ಕಂತಿನ ಹಣ ಇನ್ನೊಂದು 15 ದಿನಗಳ ಒಳಗಡೆ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಜಮಾ ಮಾಡ್ತಾರೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ. ಗೃಹಲಕ್ಷ್ಮಿ ಯೋಜನೆಯ 25ನೇ ಕಂತಿನ ಹಣ ಆದ್ರೆ 2,000 ಆದ್ರೆ ಜಮಾ ಆಗುತ್ತೆ, ಓಕೆನಾ. ಸೊ ಇದು ಇವತ್ತಿನ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್.